आपको सवाल करना चाहता हूँ कि क्या मुसलमान लड़कियाँ हरे रंग का हिजाब डालकर आए थे क्या? बिल्कुल नहीं है। प्रोटोकॉल के तहत प्रोटोकॉल यूनिफॉर्म में जो वेल दिया गया था, जो दुपट्टा गया था, उसे अपने सीने या खांधे पर डालने के बजाय अपने सर को ढक कर आ रहे हैं। इसमें कितना खूबसूरत लग रहा है। एक औरत की इज्जत आबरू जो है उसकी हिफाजत होती है, देखने भी अच्छा लगता है। लेकिन ये संघ परिवार का पहले से भी ये औरतों को इस्तेमाल करना, औरतों को बुरी नज़र से देखना इनकी आदत है, इनकी फितरत में है। पहले भी पिछले तबके की औरतों को इन्होंने गैर गलत इस्तेमाल किए हैं। एसडीपीआई आज प्रेस कॉन्फ्रेंस कर इन्हें स्ट्रांगली कंडम की है। और प्रताप सिम्हा जो बार बार मुसलमानों को पाकिस्तान भेजने की धमकियां देता है और मुसलमान औरतों के बारे में जो गैर गलत बात करता है, उसके खिलाफ भी हम स्ट्रांग कानूनी कार्रवाई लेने का फैसला किया है। मुस्लिम महिಳೆಯರು ಅಥವಾ ಇವರು ಡಾಕ್ಟರ್ ಆಗೋದು, ಇಂಜಿನಿಯರ್ ಆಗೋದು, ಎಮ್ಎಲ್ಎ ಆಗೋದು, ನಾಳೆ ಒಬ್ಬ ಮುಸ್ಲಿಂ ಮಹಿಳೆ ಮೋದಿ ಪ್ರಧಾನಿ ವಿರುದ್ಧ ನಿಲ್ಲಬಹುದು ಶಿಕ್ಷಣ ಕಲ್ತ್ರೆ आ दुगुड़ा भया आतंक का। ये देखा कि आप प्रताप सिम्हा से ये भी कहा कि वो तनवीर सेठ के जो बारे में बात की है उससे माफ़ी मांगे। बिल्कुल, तनवीर सेठ जो हैं, मैं एनआर असेंबली का वहाँ का वोटर हूँ, वो मेरा रिप्रेजेंटेटिव है। और तनवीर सेठ को उसने क्या कहा है, तनवीर सेठ के दादा भी हिंदू थे करके बोला। एक डेरोगेटरी स्टेटमेंट है, इस स्टेटमेंट को वो वापस लेना है। और बीइंग एमपी, ये जो एक एंटी कॉन्स्टिट्यूशनल स्टेटमेंट उसने दिया है, इसको वापस लेना है और तनवीर सेठ साहब से माफ़ी भी मांगना है। और तनवीर सेठ साहब ये सुन ले को चुप रह जाएंगे, उनको नहीं चुभेंगा या उनके फॉलोअर्स को नहीं चुभेंगा है। मगर हम ना आज ये वोटर वहाँ का एक क्या उसे बोलते, मैं वहाँ का एक शहरी वोटर होने के नाते मुझे बहुत ख़राब लगा। ये सिर्फ एनआर का एमएलए नहीं है, मेरे कौम का भी, मेरे कौम को भी रिप्रेजेंट करने का आदमी है, मेरे कौम का भी एक लीडर है। इसके खिलाफ अगर ये ऐसा बोलता है तो चुप रहेंगे। ಪ್ರಮೋದ್ ಮುತಾಲಿಕ್ ಒತ್ತು ಈಚೆ ಹಾಕಿ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ. ಆತ ಒಬ್ಬ ತಂದೆ ಆಗಿದ್ರೆ ಗೊತ್ತಾಗ್ತಾ ಇತ್ತು ಆತ ನಪುಂಸಕನು ಏನೋ ಮದುವೆ ಆಗಿಲ್ಲ ಪುಣ್ಯಾತ್ಮ, ಆ ರೀತಿ ಹೇಳೋದು, ಒಬ್ಬ ಹಿರಿಯನಾಗಿ ಆ ರೀತಿ ಹೇಳೋದು ಎಷ್ಟು ಸರಿ? ಇಂಥ ಹೇಳಿಕೆಗಳನ್ನು ನಾವು ಖಂಡಿಸ್ತೇವೆ. ಉರ್ದು ಬಂದ್ ಮಾಡಿ, ಮದ್ರಸಾ ಬಂದ್ ಮಾಡಿ ಅಂತ ಹೇಳ್ತಾರೆ. ಅವ್ರಿಗೆಲ್ಲರಿಗೂ ಭಾರತದ ಸಂವಿಧಾನವನ್ನು ಸರಿಯಾಗಿ ಅಭ್ಯಾಸ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಸಿಟಿ ರವಿ ಅವರು ಇವತ್ತು ನಾವು ಹಿಜಾಬ್ ಬಂದ್ ಮಾಡಿದೀವಿ, ನಾಳೆ ಮದ್ರಸಾ ಬಂದ್ ಮಾಡಿ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಯತ್ನಾಳರವರು ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ರಾಜಕೀಯ ಪ್ರೇರಿತ. ಈಗ ಏನು ಸಂಪುಟ ವಿಸ್ತರಣೆ ಬಾಕಿ ಇದೆ ಅಲ್ಲೆಲ್ಲ ಸ್ನಾನ ಪಡ್ಕೊಳ್ಳೋದಕ್ಕಾಗಿ ಇವರು ಸರ್ಕಾರಕ್ಕೆ ಕಿರಿಕಿರಿ ಉಂಟು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ನಮ್ಮ ಭಾವನೆ. ಆದರೆ ಸರ್ಕಾರದ ಮುಖ್ಯಸ್ಥರಾಗಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇದನ್ನ ಒಂದೇ ಒಂದು ದಿನದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಬಹುದು. ಸಮಸ್ಯೆ ಅಲ್ಲ, ಒಂದು ಈಗೋ ಪ್ರಾಬ್ಲಮ್ ಸಂಘ ಪರಿವಾರಕ್ಕೆ, ಅದನ್ನ ಬಗೆಹರಿಸಬಹುದಿತ್ತು. ಆದರೆ ಬಗೆಹರಿಸದೆ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಸರ್ಕಾರದ ಈ ಧೋರಣೆ ಹಾಗೂ ಸರ್ಕಾರದ ಪ್ರತಿನಿಧಿಗಳಾಗಿರುವಂತಹ ಶಾಸಕರು, ಸಂಸದರು, ಮಂತ್ರಿಗಳು ಮುಸ್ಲಿಂ ಜನಾಂಗದ ವಿರುದ್ಧವಾಗಿ ತುಚ್ಛವಾಗಿ ಭಾಷಾ ಬಳಕೆ ಮಾಡ್ತಾ ಇರೋದು, ಸಾರ್ವಜನಿಕ ಹೇಳಿಕೆಯನ್ನು ಕೊಡ್ತಾ ಇರೋದನ್ನ ಎಸ್ಡಿಪಿಐ ಪಕ್ಷ ಬಲವಾಗಿ ಖಂಡಿಸುತ್ತದೆ. ಅನೇಕ ವರ್ಷ ಶತಶತಮಾನಗಳಿಂದ ಹಣ, ಅಧಿಕಾರ, ಅಂತಸ್ತು, ಗೌರವಗಳಿಂದ ವಂಚಿತರಾಗಲಿಕ್ಕೆ ಕಾರಣ ಶಿಕ್ಷಣ ಇಲ್ಲದೆ ಇರತ್ತೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮಾಜ ಅಥವಾ ಒಂದು ಧರ್ಮ ಇವನ್ನ ನಾಶ ಮಾಡಬೇಕಾದ್ರೆ ಅವನ ಭಾಷೆಯನ್ನು ಕೊಂದುಬಿಡಿ, ಮತ್ತೆ ಆ ಜನಾಂಗಕ್ಕೆ ಶಿಕ್ಷಣವನ್ನು ಕೊಡಬೇಡಿ. ಬಂದಿದ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಯಾವುದ್ರ ಬಗ್ಗೆ ಸರ್? ಈ ಕರೆಂಟ್ ಸಿಚುವೇಶನ್ ಬಗ್ಗೆ ಸರ್. ಕರೆಂಟ್ ಸಿಚುವೇಶನ್ ಬಗ್ಗೆ, ಇಲ್ಲಿ ಕರೆಂಟ್ ಸಿಚುವೇಶನ್ ಬಗ್ಗೆ ಮಾತಾಡೋದಾದರೆ ಎರಡು ವಿಚಾರಗಳನ್ನು ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಉರುಳಿಲ್ಲ, ತಿರುಳಿಲ್ಲ. ಅನೇಕ ಸಮಸ್ಯೆಗಳಿರುವಾಗ ಇಲ್ಲಿ ಶಿಕ್ಷಣದ ಬಗ್ಗೆ, ಕೇಸರಿ ಸಾಲಿನ ಬಗ್ಗೆ ದೊಡ್ಡ ವಿವಾದ ಹುಟ್ಟಾಕ್ತಾ ಇದ್ದಾರೆ. ಇದರಿಂದ ರಾಜಕೀಯ ಪಿತೂರಿ ಇದೆ. ಏನಂತಂದರೆ, ಈಗ ಸ್ಪಷ್ಟವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ PU ಮಕ್ಕಳಿಗೆ ಸಮವಸ್ತ್ರ ಕಡ್ಡಾಯ ಇಲ್ಲ ಅಂತ ಹೇಳಿದೆ. ಮತ್ತು ಇದು ಅವರ ಮೂಲಭೂತ ಹಕ್ಕು. ಸಂವಿಧಾನದ ಆರ್ಟಿಕಲ್ 25ನೇ ವಿಧಾನದ ಪ್ರಕಾರ ಅವರು ಧರ್ಮವನ್ನು ಅವರು ಆಚರಿಸ್ಕೊಂಡು ಬರ್ತಕ್ಕಂಥದ್ದು. ಇದುವರೆಗೂ ಇಲ್ಲದೇ ಇರೋವಂಥದ್ದು ದಿಢೀರ್ನೆ ಈಗ ಬಂದಿದೆ ಅಂತಂದರೆ
ಉದಾಹರಣೆ ಅರ್ಥ ಮಾಡ್ಕೊಳ್ಳಿ. ಮತ್ತು ಇವರು ಈಗ ಉದಾಹರಣೆಗೆ ಧರ್ಮ ಸಂಸತ್ನಲ್ಲಿ ಕೋಮು ಭಾವನೆಯನ್ನು ದ್ವೇಷಿಸಿ ಭಾಷಣ ಮಾಡಿದ್ರು. ಆಗ ನ್ಯಾಯಾಲಯ ಅವ್ರಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ FIR ಹಾಕಿದಾಗ ನಾನು ಈ ಸಂವಿಧಾನವನ್ನು ನಾನು ಒಪ್ಪೋದಿಲ್ಲ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ನಾನು ಒಪ್ಪೋದಿಲ್ಲ ಅಂತ ಆ ಧರ್ಮಗುರುಗಳು ಹೇಳಿದಾಗ ಇವರು ಮಾತಾಡೋದಿಲ್ಲ ಅಲ್ವೇ? ಧರ್ಮಗುರುಗಳು ಇವರು ಯಾರು ಕೂಡ ಮಾತಾಡೋದಿಲ್ಲ. ಆದರೆ ಇವ್ರ ಉದ್ದೇಶ ಏನು? ಯಾಕೆ ಈಗ ಇಷ್ಟೊಂದು ಸಮಸ್ಯೆ ಇರಾಗ ಇಲ್ಲಿ ಬಡತನ, ಹಸಿವು, ಅಸ್ಪೃಶ್ಯತೆ, ಜಾತೀಯತೆ, ಕೋಮು ಭಾವನೆ, ಒಬ್ಬನ ಪಾಸ್ಬುಕ್ಕಲ್ಲಿ 500 ರೂಪಾಯಿ ಇಲ್ಲ, ಒಬ್ಬನಿಗೆ ಉಳ್ಳಿಕ್ಕೆ ಒಂದು ಸ್ಮಶಾನ ಇಲ್ಲ, ಜಾಗ ಇಲ್ಲ, ಇಂಥ ನೈಜ ಸಮಸ್ಯೆಗಳನ್ನು ಬಿಟ್ಟು ಬೇರೆ ಬೇರೆ ವಿಚಾರಗಳನ್ನು ಇವ್ರು ಎತ್ಕೊಳ್ತೀವಿ ಅಂದರೆ ಇವ್ರಿಗೆ ಸಂವಿಧಾನ ಗೊತ್ತಿಲ್ಲ, ಜನಸೇವೆ ಗೊತ್ತಿಲ್ಲ, ಸೂಕ್ಷ್ಮ ಸಂವೇದನೆ ಇಲ್ಲ, ಆಡಳಿತ ಮಾಡಲಿಕ್ಕೆ ಬರ್ತಾ ಇಲ್ಲ. ಅಲ್ಲ, ಗೊತ್ತಿದ್ರೂ ಕೂಡ ಏನಾಗ್ತಾ ಇದೆ ಅಂತಂದರೆ ಇವ್ರಿಗೆ ಇವು ಯಾವುದು ಬೇಕಾದಿಲ್ಲ. ಇವರು ಕೋಮು ಗಲಭೆ, ಹುಡುಗರಿಗೆ ವಿಷ ಬೀಜ ಬಿತ್ತೋದು, ಅವರ ಮೈಂಡ್ ವಾಶ್ ಮಾಡೋದು. ಇವ್ರಿಗೆ ಏನು ಬೇಕು ಅಂದರೆ ಅರಾಜಕತೆ ಸೃಷ್ಟಿ ಮಾಡಬೇಕು, ಇಲ್ಲಿ ಓಟನ್ನು ಧ್ರುವೀಕರಣ ಮಾಡಬೇಕು. ಆ ಹುಡುಗರಿಗೆ ಗೊತ್ತಾಗೋದಿಲ್ಲ. ಗೊತ್ತಾಯಿತು ಅಂದರೆ ಇವ್ರನ್ನ ಏನು ಮಾಡ್ತಾರೆ ಗೊತ್ತಾ? ಅದರ ಕಥೆನೇ ಬೇರೆ ಆಗ್ತದೆ. ಈಗ ಇವೆಲ್ಲ ತಂದ್ರಲ್ಲಪ್ಪ, ಇವೆಲ್ಲ ಹಿಜಾಬು, ಶಾಲು ಇವೆಲ್ಲ ಕೊಟ್ಟು ಆ ಹುಡುಗರ ಕೈಲಿ ಗಲಾಟೆ ಮಾಡಿಸ್ತಾರಲ್ಲ, ಯಾರಾದ್ರೂ CT ರವಿನೋ, ರಘುಪತಿ ಭಟ್ನೋ, ಕಲ್ಲಡ್ಕ ಭಟ್ನೋ, ಅಥವಾ ನಳಿನ್ ಕುಮಾರೋ, ಅಥವಾ RSS ಮುಖಂಡರು, ಅವರ ಬಂಧು ಬಳಗ, ಅವ್ರ ಸಂಬಂಧಿಕರ ಮಕ್ಕಳೇನಾದ್ರು ಸಾಲ ಹಾಕಂದು ಗಲಾಟೆಗೆ ಹಿಡಿತಾ ಇದ್ದಾರಾ? ಯಾರು ಬರ್ತಾ ಇಲ್ಲ. ಇದು ಗೊತ್ತಾಗ್ತದೆ ಜನಕ್ಕೆ. ಇದು ಹೇಗೆ ಗೊತ್ತಾಗ್ತದೆ ಅಂದರೆ, ಫಸ್ಟ್ ಪ್ರಾರಂಭದಲ್ಲೂ ಹಿಂಗೆ ಮಾಡಿದ್ದು ಇವರು. UP ಸಿಂಗು ಹಿಂದುಳಿದ ವರ್ಗದವ್ರಿಗೆ ಮೀಸಲಾತಿ ಕೊಟ್ಟಾಗ ಆ ಶೂದ್ರ ಹುಡುಗರುಗಳನ್ನೇ ಸೇರಿಸ್ಕೊಂಡು ಅವ್ರವ್ರಿಗೆ ಬೆಂಕಿ ಹಚ್ಚಿ ಕೊಂದರು. ಆಮೇಲೆ ಅದು ಗೊತ್ತಾಯ್ತಾ ಅದಾಯ್ತು. ಅದು ಈಗ ಅಷ್ಟು ದಿನ ಬೇಕಾದಿಲ್ಲ. ಈಗ ಇವರು ಪ್ರಾರಂಭ ಮಾಡಿ ಸ್ವಲ್ಪ ದಿನ ಆಗದೆ ಈಗಾಗಲೇ ಜನರು, ವಿದ್ಯಾವಂತರು, ಬುದ್ಧಿಜೀವಿಗಳು, ಹೋರಾಟಗಾರರು ಇವರೆಲ್ಲ ಬೀದಿಗಿಳಿದಿದ್ದಾರೆ. ಈಗ ಏನಾಗ್ತದೆ ಅಂತಂದರೆ, ಅದಕ್ಕೆ ನಾನು ಹೇಳೋದು, ಈಗ ಎಷ್ಟೋ ಹುಡುಗರುಗಳು ಇವತ್ತು ಗಲಾಟೆ ಮಾಡಿ ಇದೊಂದು ಮಾಡಿ ಎಲ್ಲ ಜೈಲಿಗೆ ಹೋಗ್ತಾ ಇದ್ದಾರೆ. ಅವ್ರ ತಂದೆ ತಾಯಿಗೆ ಗತಿ ಏನು? ಅವ್ರಿಗೆ ಮದುವೆ ಆಗಿಲ್ವ? ಅವ್ರ ಮಕ್ಕಳಿಲ್ವ? ಅವ್ರ ಪೋಷಕರ ಸ್ಥಿತಿ ಏನು? ಯಾಕೆ ಆ ಮಕ್ಕಳುಗಳನ್ನ ಈ ರೀತಿ ಇಂಥ ಕೋಮು ಸಂಘಟನೆಗಳಿಗೆ ಬಿಡ್ತಾರೆ? ಓಲಿ ಇವರು ದೇಶ ಸೇವೆ, ದೇಶ ಪ್ರೇಮ, ದೇಶಭಕ್ತಿ ಅಂತಾರಲ್ಲ, ಇವರು ಯಾವ ದೇಶ ಪ್ರೇಮ, ಯಾವ ದೇಶಭಕ್ತಿ? ಯಾರು ಸ್ವತಂತ್ರ ಹೋರಾಟದಲ್ಲಿ ಎಲ್ಲಿ ಹೋರಾಟ ಮಾಡಿದ್ದಾರೆ? ದೇಶಭಕ್ತಿ ಅಂದರೆ ಏನು? ಎಷ್ಟು ಜನ ಇವರು ಮಿಲ್ಟ್ರಿಗೆ ಹೋಗಿದ್ದಾರೆ? ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ? ಯಾವುದನ್ನು ಒಬ್ಬ ಆಂಧ್ರ ಕವಿ ಅಂತಾನೆ ದೇಶ ಮಂಟೆ ಮಡ್ಡಕ್ಕಾದರೂ ಅಲ್ಲಿನ ಜನರು ಆರೋಗ್ಯವಾಗಿದ್ದಾರ, ನೆಮ್ಮದಿಯಿಂದಾರ, ಸುಖವಾಗಿದ್ದಾರ, ಬದುಕ್ತಾ ಇದ್ದಾರ? ಇದು ದೇಶ ಪ್ರೇಮ. ದೇಶ ಪ್ರೇಮ ಅಂತಂದರೆ ನೀವು ಭಾರತ ಫೋಟೋ ಇಟ್ಕೊಂಡು ಇನ್ನೊಂದು ಮಾಡ್ಕೊಂಡು ಎಮೋಷ್ನಲ್ಲಾಗಿ ಮಾಡೋದಲ್ಲ. ಅವ್ರಿಗೂ ಕೂಡ ಗೊತ್ತಾಗ್ತಾ ಇದ್ದದೆ, ಆಯಿತಾ? ಈ ಎಲ್ಲ ದೃಷ್ಟಿಯಿಂದ ಇವರು ಸರ್ವನಾಶ. ಈ 5 ಈಗ ನೋಡಿ, ಇವತ್ತು ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಉತ್ತರ ಪ್ರದೇಶದಲ್ಲಿ ಚುನಾವಣೆ ನಡೀತಾ ಇದೆ. BJP ಸಂಸದರನ್ನ, MLAಗಳನ್ನ ಜನ ಹೊಡೆದು ಅಟ್ಟಿಸ್ಕೊಂಡು ಓಡ್ತಾ ಇದ್ದಾರೆ. ಅದೇ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. UP ಬಿಹಾರ್ನಲ್ಲಿ ಯಾರೋ ಬರ್ತಾರೆ, MLAಗಳನ್ನ ಗುಂಡಿಕ್ತಾನೆ, ಕೊಲ್ತಾನೆ, ಮಾಡ್ತಾರೆ, ಹೋಗ್ತಾರೆ. ಇವ್ರಿಗೇನು ಅಂದರೆ, ನಮ್ಗೆ ಹೆಂಗಾರೋ ಹಾಕ್ಕೊಳ್ಳಿ, ನಾವು ಸಂಪತ್ತನ್ನು ಮಾಡ್ಕೊಳ್ಳೋಣ, ಲೂಟಿ ಮಾಡ್ಕೊಳ್ಳೋಣ, ಹೋಗ್ಕೊಳ್ಳೋಣ, ಮುಂದೆ ಗೆಲ್ತೀನೋ ಬಿಡ್ತೀನೋ, ಈ ಥರ ಮಟ್ಟಕ್ಕೆ ಇವರು ಹತಾಶರಾಗಿ ಬಂದಿದ್ದಾರೆ. ರಾಜಕೀಯ ಶುದ್ಧೀಕರಣ ಆಗಬೇಕು. ಈ ಸುಧಾರಣೆ ಆಗಬೇಕಾದ್ರೆ ಜನರು ಎಚ್ಚೆತ್ಕೊಳ್ಬೇಕು. 5 ವರ್ಷಕ್ಕೊಂದ್ಸತಿ ಚುನಾವಣೆ ಬರ್ತಿರ್ತದೆ, ಹೋಗ್ತಿರ್ತದೆ. ಯಥಾಸ್ಥಿತಿ ಇದ್ದಾರೆ ಅಂತಂದರೆ ಇವ್ರು ಯಾರು ಓಟಿನ ಮಹತ್ವ ತಿಳಿಸ್ಕೊಡ್ತಾ ಇಲ್ಲ, ಸ್ವಾಭಿಮಾನ ಮೂಡಿಸ್ತಾ ಇಲ್ಲ, ನಾಗರಿಕ ಪ್ರಜ್ಞೆ ತಿಳಿಸ್ಕೊಡ್ತಾ ಇಲ್ಲ. ಇವರು ಬೇರೆ ಕೋಮುವಾದದ ವಿಷಯಗಳನ್ನು, ಮತಾಂತರ, ಮತ್ತೊಂದು ಕಾಶ್ಮೀರ, ಪಂಜಾಬ್ ಇದನ್ನು ತಗೊಂಡು ಹೋಗ್ತಾ ಇದ್ದಾರೆ. ಇವರು ಹತಾಶರಾಗ್ತಾರೆ. ಜನ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಅಂತ ನನಗನ್ಸುತ್ತೆ. ಮುಂದಾದರೂ ಕೂಡ ಅವರು ಒಳ್ಳೆಯದಾಗಲಿ. ಮನುಷ್ಯನ ಜನ್ಮ ಭಾಳ ಶ್ರೇಷ್ಠವಾದ್ದು, ಪವಿತ್ರವಾದ್ದು. ಇನ್ನೊಂದು ಸಾರಿ ಹುಡ್ತಾನೋ ಏನೋ ಗೊತ್ತಿಲ್ಲ. ನೀವೇನು 300 ವರ್ಷ 400 ವರ್ಷ ಬದುಕೋದಿಲ್ಲ. ದಯಮಾಡಿ ನಾವು ಕೂಡ ಹಿಂದೂಗಳೇ. ಹಿಂದುತ್ವನೇ ಬೇರೆ. ಹಿಂದೂಗಳು ಇವತ್ತು ಕೂಡ ನಾವು ಹಳ್ಳಿಗಳಲ್ಲಿ ಅನ್ಯೋನ್ಯತೆ, ಹಿಂದೂಗಳು, ಮುಸ್ಲಿಮರು, ಸಿಖ್ರು, ಇವರೆಲ್ಲರೂ ಕೂಡ ಅನ್ಯೋನ್ಯವಾಗಿ ಬದುಕ್ತಾ ಇದ್ದೀವಿ. ಹಿಂದುತ್ವ ಬೇರೆ. ಹಿಂದುತ್ವ ನೀವು ಅನ್ನಿಸ್ತಾ ಇದ್ದೀರಿ, ನಾನೇ ಹುಟ್ಟಿರೋದು,
ನಂದೇ ಶ್ರೇಷ್ಠ, ನಾನು ಆಳಲಿಕ್ಕೆ ಹುಟ್ಟಿರೋದು, ನೀವೆಲ್ಲ ಆಳಿಸ್ಕೊಳ್ಬೇಕು ಅಂತ ಹೋದರೆ ನೀವು ಸರ್ವನಾಶ ಆಗ್ತಿದ್ದಾರೆ. ಅದು ಪ್ರಕೃತಿ ಇದನ್ನೆಲ್ಲ ಗಮನಿಸ್ತಾ ಇದೆ. ನೀವು ಈ ರೀತಿ ವರ್ತಿಸ್ತಾ ಇರೋದ್ರಲ್ಲೇ ಪ್ರಕೃತಿಯಲ್ಲಿ ಭೂಕಂಪ ಆಗ್ತಾ ಇರೋದು, ರೋಗ ರುಜಿನಗಳು ಬರ್ತಾ ಇರೋದು, ವೈರಾಣುಗಳಾಗ್ತಾ ಇರೋದು, ಪ್ರವಾಹ ಬರ್ತಾ ಇರೋದು ನಿಮ್ಮಂಥವ್ರಿಂದ. ನೀವು ಮನುಷ್ಯನ ಕಾಡಿನಲ್ಲಿ ಹೋಗ್ತಕ್ಕಂಥ ಎಮ್ಮೆ, ಕರು, ಆಡು, ಕುರಿ ಅನ್ನೂನ್ಯಾಗ ಹೋಗಿ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಬರ್ತಾರೆ. ನಿಮ್ಗೇನು ರೀ ಬಂದಿರೋದು? ಎಷ್ಟು ವರ್ಷ ಬದುಕ್ತೀರಿ ನೀವು ಮನುಷ್ಯರಾಗಿ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು. दिन ब दिन हिजाब एक ऐसा संगीन मसला बनता जा रहा है, एक ऐसा खौफ का माहौल है, और नौजवानों में जो कॉलेज में जा रहे हैं, हिंदू और मुसलमान का जो रंग फैलाया जा रहा है, उसको लेकर आज प्रेस कॉन्फ्रेंस की गई, उसके ताल्लुक से क्या कहेंगे आप? देखिए खैसर साहब, ये जो हादसा गुजर रहे हैं इसके पीछे एक बहुत बड़ी साजिश है। सैकड़ों सालों से मुस्लिम बच्चे जो है हिजाब पहनकर स्कूल जाते थे, आज तक किसी ने कोई भी रुकावट नहीं पैदा की। और जो हमारी लड़कियां जो हिजाब पहनते हैं वो वही कॉलेज में जो यूनिफॉर्म है उसके साथ दिया गया वेल है, वही रंग का वेल है, यानी कि ओढ़नी दुपट्टा जो है उसमें कोई दूसरा कलर नहीं है। यानी कि अब मुसलमानों को हरे और उस सफ़ेद रंग से पहचाना जाता है। अब जैसे गैर कौम हिंदू भाइयों को केसरी रंग से पहचाना जाता है। मैं आपके माध्यम से आने वाले दिनों में आप देखेंगे एक बहुत बड़ी इसके खिलाफ कार्रवाई होगी। मैं ये प्रताप सिम्हा को आपके माध्यम के ज़रिए से ये बोलना चाहता हूँ कि ये हिंदुस्तान जो है मुसलमानों का उसमें बराबर का हिस्सा है, क्योंकि हिंदुस्तान की जो आज़ादी की जंग में सबसे ज़्यादा ताउन मुसलमानों का था। ठीक है। और मैं इनसे ये सवाल भी पूछना चाहता हूँ कि आरएसएस का क्या ताउन था वहाँ पर? इन्होंने अंग्रेज़ों की ग़ुलामी की, जासूसी की, और उन्हीं का वस्त्र भी, चड्डियाँ भी अंग्रेज़ों की आज तक पहनते थे वो, और आज तक उन्होंने नेशनल फ्लैग भी नहीं लहराया था। और जो अंग्रेज़ों की डिवाइड एंड रूल पॉलिसी थी आज भी वो हिंदुस्तान में इस्तेमाल कर रहे हैं। जो कोई भी देख रहा है इन्हें धुतकारे, और हिंदुस्तान की सारी आवाम, चाहे वो हिंदू हो मुसलमान हो, आने वाले दिनों में सोच समझ कर अपना वोट दे करके मेरी गुजारिश है। बिल्कुल जी सर जी। आज हाई कोर्ट का फैसले का तमाम निगाहें वहीं पर रुकी हुई हैं जी। आपको क्या लगता है सर, आने वाले दिनों में क्या हो सकता है, क्या होगा? देखिए, उम्मीद है हाई कोर्ट जी जो मुस्लिम स्टूडेंट्स जी जो हिजाब के मसले में जी हाई कोर्ट तक गए हैं जी उनके हक़ में फ़ैसला देगा, जी क्योंकि ये जो गए हैं जायज़ मांग लेकर गए हैं। और ये जो भी इनकी मांग है वो जो कॉन्स्टिट्यूशनल राइट है उसको पूछे हैं, तो कॉन्स्टिट्यूशन के तहत कोर्ट फैसला देता है, जाहिर सी बात है उन्हीं के हक़ में आता है। जी हिजाब का मसला चल रहा है, ये अलग बात है, कोर्ट में है, जो फैसला आएगा इंशाल्लाह देखा जाएगा। जी मगर दूसरी बात यह है, हिजाब के मसले के आड़ में मुस्लिम कम्युनिटी को और मुस्लिम कम्युनिटी के लीडरों को, मुस्लिम कम्युनिटी के विमेंस भाई को बच्चे स्टूडेंट्स को, गर्ल्स स्टूडेंट्स के ऊपर जो एक गलत तरीक़े की बयानबाजी हुकूमत के ज़िम्मेदार लोगों से चल रही है, इसके ख़िलाफ़ इसकी मज़म्मत करने के लिए हम जी आज यहाँ प्रेस कॉन्फ्रेंस किए हैं। तो मैं आपके ज़रिए से ये बोलना चाहता हूँ कि हमारा जो एमपी है मैसूर का प्रताप सिम्हा, ये बोला है आप अगर उर्दू चाहते हैं, आप अगर हिजाब चाहते हैं तो आप पाकिस्तान चले जाओ। ये बात गलत है। अगर पाकिस्तान तेरा बाप का देश है तो तू वहाँ जा, ये मैं एमपी को बोलना चाहता हूँ, एमपी प्रताप सिम्हा को बोलना चाहता हूँ। जी हमारे बाप का देश हिंदुस्तान है, हम हिंदुस्तान में ही रहेंगे, हिजाब के साथ ही रहेंगे, उर्दू के साथ ही रहेंगे। अगर तेरे में दम है, तेरे में जो तुझे धर्म आता है ना, आज ये एमपी तुझे धर्म आता है, उन नोटों पे उर्दू में भी लिखा होता है। अगर तू उर्दू का मुखालिफ है तो वो नोटों को फाड़ के फेंक दे। सही बात है सर। आपने आज ये भी कहा, इसके साथ साथ जी बीसी नागेश एजुकेशन मिनिस्टर कल मैसूर आए थे, जी वो कहे हैं अगर हिजाब नहीं डाले हैं जी तो उन बच्चों को हम जी क्या शिक्षण नहीं देंगे, यानी तालीम एजुकेशन नहीं देंगे, ये बोल के हैं। तालीम का हक छीन लेंगे। जी नहीं, उनका लफ्ज़ ये है, जी ಹಿಜಾಬ್ ಜೊತೆಗೆ ಹೆಣ್ಣು ಮಕ್ಕಳು ಕಾಲೇಜಿಗೆ ಬಂದರೆ ಅವರಿಗೆ ನಾವು ಶಿಕ್ಷಣ ಕೊಡೋದಿಲ್ಲ। जी ठीक है, ये एकदम एंटी कॉन्स्टिट्यूशनल बात है। कॉन्स्टिट्यूशनल राइट्स जो है बच्चों का वो छीना जा रहा है। वो छीनने की बात है।
इसके खिलाफ चीफ मिनिस्टर अगर वो भी कॉन्स्टिट्यूशनल राइट्स के ऊपर भरोसा रखता है तो इस बीसी नागेश को उखाड़कर फेंकना है। अपनी जो क्या है उसको बोलते हैं अपने ये जिम्मेदारी जो ओहदा है उसका उसे उखाड़ कर फेंकना है। तो मैं क्या बोलता हूँ, उसी के साथ साथ प्रमोद मुतालिक बोलता है कि उन बैको बच्चियों को लात मारकर बाहर भेजो, क्लास से लात मारकर बाहर भेजो करके प्रमोद मुतालिक बोलता है। ಪ್ರಮೋದ್ ಮುತಾಲಿಕ್ ಈ ರೀತಿ ಹೇಳಿಗೆ ನಿನಗೆ ಈ ರೀತಿ ಹೇಳಲಿಕ್ಕೆ ಹಕ್ಕು ಕೊಟ್ಟವ್ರು ಯಾರು? ಇದರ ವಿರುದ್ಧ ಗೃಹ ಸಚಿವಾಲಯ ಸುಮೋಟೋ ಕೇಸ್ ಹಾಕ್ಕೊಳ್ಬೇಕು. ಒಂದು ವಿಶೇಷ ಜಾತಿ ಧರ್ಮದ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಶಿಕ್ಷಣಾರ್ಥಿಗಳಿಗೆ ಅವಹೇಳನ ಮಾಡುವಂತಹ ಅವರ ಮಾನಕ್ಕೆ ಹಾನಿ ಉಂಟು ಮಾಡುವಂಥ ಹೇಳಿಕೆಯನ್ನು ಪ್ರಮೋದ್ ಮುತಾಲಿಕ್ ನೀಡಿದ್ದಾನೆ. ಅವನನ್ನು ಬಂಧಿಸಬೇಕು, ಅವನ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಬೇಕು. ಇದು SDPI ಪಕ್ಷದ ಒಂದು ಬೇಡಿಕೆ ಆಗಿರ್ತದೆ ಗೃಹ ಸಚಿವಾಲಯಕ್ಕೆ. ಮತ್ತು ಮೈಸೂರು ನಗರಕ್ಕೆ ಆತ ಹಿಂದೆ ಬರದಂತೆ ಏನಿತ್ತು ಒಂದು ಪ್ರತಿಬಂಧಕಾಜ್ಞೆ ಇತ್ತು, ಇದನ್ನು ಮತ್ತೆ ಅವನ ಮೇಲೆ ಇಂಪೋಸ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಮೈಸೂರು ನಗರ ಪೊಲೀಸ್ ಕಮಿಷನರ್ಗೆ ನಾವು ಶ್ರೀರಾಮ ಸೇನೆಯ ಮುಖ್ಯಸ್ಥ ಏನಿದ್ದಾನೆ ಪ್ರಮೋದ್ ಮುತಾಲಿಕ್, ಅವನು ಮೈಸೂರಿಗೆ ಬಂದು ಇಲ್ಲಿನ ಶಾಂತಿ ಕದಡದಂತೆ ಅವನ ಮೇಲೆ ಪ್ರತಿಬಂಧಕಾಜ್ಞೆಯನ್ನು ಹಾಕಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಅದರ ಜೊತೆಗೆ CT ರವಿ ಒಂದು ಮಾತು ಹೇಳಿದ್ದಾನೆ, ಇವತ್ತು ನೀವು ಹಿಜಾಬ್ ಏನು ಕೇಳ್ತಾ ಇದ್ದೀರಾ ಅದನ್ನು ನಾವು ನಿಷೇಧ ಮಾಡ್ತೀವಿ, ಅದ್ರ ಜೊತೆಗೆ मदरसा ಕೂಡ ನಾವು ಬಂದ್ ಮಾಡ್ತೀವಿ ಅಂತ. अब तो भी जो खामोश बैठे हैं हमारे उलेमा लोग, ये खुलकर बोलना है, खुलकर उन बैको बच्चियों के हक़ में आना है. उन बैको बच्चियों का हिजाब छीना जा रहा है. और ये BJP का नेशनल जनरल सेक्रेटरी जो हुकूमत में है पार्टी, उसका जो एक थिंक टैंक होता है उसमें ये है CT रवि. इसने क्या कहा है, मदरसों को भी बंद करना पड़ेगा. मैं हमारे तमाम लीडर्स उलेमाओं से हज़रतों से गुजारिश करता हूँ, अब तो भी बाहर आइए, बाहर आके इन तमाम जो फ़िरक़ा फ़रस्त लोग हैं इनके मुखालिफ एक बहुत बड़ा जवाब भी देना है. और हम जैसे रैयत जो किसान लोग दिल्ली में हुकूमत को अपने घुटनों पर लाए, ऐसा ही लाने का काम कराकर जमहूरियत को बचाना है, हमारे कॉन्स्टिट्यूशनल राइट्स को बचाना है. और तमाम जितने भी आज हम प्रेस कॉन्फ्रेंस में जितने भी ऐसे BJP के लीडरान और संघ परिवार के लीडर्स और जो मिनिस्टर MLA जो भी मुस्लिम कौम के ख़िलाफ़ बयानबाजी किए हैं, उन सभी के ख़िलाफ़ हम आज जो एक खंडन करते हुए एक स्टेटमेंट यहाँ प्रेस क्लब के ज़रिए दिए.